ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿಸಿ ಬಾಳೆಯ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿಸಿ ಬಾಳೆಯ ಪರಮಾತ್ಮ ವಾಸುದೇವ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ಬನ್ನಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ನೀರಜಲೋಚನ ದರ್ಶನ ತೋ ಮೊರೆ ಕೇಳಿಸಿ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಎಂದಿಗ ಪರಮ ಪುರುಷನು ಅಭಯವನ್ನು ನೀಡುವನೋ, ಯಾವಾತನು ಸಕಲ ಜೀವರಾಶಿಗಳಿಗೆ ಆಧಾರನೋ, ಸಮಸ್ತಕ್ಕೂ ಕರ್ತನೋ ಅಂತಹ ಮಹಾಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು. ಸಹಸ್ರಾರು ವರ್ಷಗಳಿಂದ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು ಯಾವ ಪಾದಸ್ಪರ್ಶದಿಂದ ವಿಮೋಚನೆಯಾಯಿತೋ ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವನು. ಇದೋ ನಿನಗರ್ಪಿತವಾಗಲಿ ಪರಮಾತ್ಮ. ಕೃಷ್ಣಾರ್ಪಣ. ಪರಮಾತ್ಮ ಬಂದೆ ಪರಮಾತ್ಮ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಪ್ರಥಮ ವಂದನವಯ್ಯ ಪರಮ ಪುರುಷ.
ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ ಶಾಸ್ತ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋರಿದೇರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಚ್ಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಅಳಿಸಿದೆಯ ಗಂಧಕಾರ ಮನದಿ ಪರಮಾತ್ಮ ಅಳಿಸಿದೆಯ ಗಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಪಾಲಗಡಲೊಳು ಲೀಲೆಯಿಂದಾಡಿದ ಲೋಲಲೋಚನಲ್ಲಿ ಬಂದೆಯ ಪರಮಾತ್ಮ ಪಾಲಗಡಲೊಳು ಲೀಲೆಯಿಂದಾಡಿದ ಲೋಲಲೋಚನಲ್ಲಿ ಬಂದೆಯ ಕಡುಶಿಲೆಯಾದೈ ಜಡಶಿಲೆಯನ್ನು ಕಡಿದೆ ಕಡುಶಿಲೆಯಾದೈ ಜಡಶಿಲೆಯನ್ನು ಕಡಿದೆ ಭವ್ಯ ಮೂರ್ತಿಯ ಮಾಡಿದೆಯ ಪರಮಾತ್ಮ ಭವ್ಯ ಮೂರ್ತಿಯ ಮಾಡಿದೆಯ ತರಳ ಮರ ಕೇಳಿ ದುರುಳ ಹಿರಣ್ಯನ ಕರುಳಲು ಕೊರಳಲ್ಲಿ ಧರಿಸಿದೆಯ ತರಳ ಮರ ಕೇಳಿ ದುರುಳ ಹಿರಣ್ಯನ ಕರುಳಲು ಕೊರಳಲ್ಲಿ ಧರಿಸಿದೆಯ ಕರಿಯ ಮರ ಕೇಳಿ ಹರಿಯ ತಾ ಬಂದು ಮಕಡಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮರ ಕೇಳಿ ಹರಿಯ ತಾ ಬಂದು ಮಕಡಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪವೇ ನಿನ್ನ ಹರಿಯನಂತ ಗುಣ ರೂಪವೇ ನಿನ್ನ ಕರ್ಣವನ್ನು ಮನದೊಳಗೆ ನಮಿಸುವೆ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಪರಮಾತ್ಮ ಭಕ್ತ ಶಿರೋಮಣಿ ಪರಮಾತ್ಮ ಕುಶಲವೇ? ಭೀಷ್ಮ ದ್ರೋಣಾದಿಗಳು ಕ್ಷೇಮವೇ ವಿದುರ? ಪರಮಾತ್ಮ ತಮ್ಮ ಅನುಗ್ರಹದಿಂದ ಸರ್ವರು ಕ್ಷೇಮ. ಈ ದೀನನ ಮೇಲೆ ದಯ ತೋರಿ ಇಂತಿಗೆ ತಮ್ಮ ದರ್ಶನವಿತ್ತೆಯಾ ತಂದೆ. ನಿನ್ನ ಪಾದ ಸ್ಪರ್ಶದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ಈ ನನ್ನ ಕುಟೀರವು ಪುನೀತವಾಯಿತು ಪರಮಾತ್ಮ, ಪುನೀತವಾಯಿತು. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ಮಾರ್ಗ ಆಯಾಸದಿಂದ ಬಳಲಿ ಬಂದಿರುವೆನು. ನಿನ್ನಲ್ಲೇನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ನಿನ್ನ ಅನುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ?
ವಿದುರ ಒಡವಿಯೋ ಭಕ್ತ ಶಿರೋಮಣಿ ನೀನು ಒಡವಿಯೋ ಭಕ್ತ ಶಿರೋಮಣಿ ನೀನು ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ವಿದುರ ಭಕ್ತಿಯ ಪಾಸದಿ ಚಿತ್ತವನ್ನೊಲಿಸಿದೆ ಭಕ್ತಿಯ ಪಾಸದಿ ಚಿತ್ತವನ್ನೊಲಿಸಿದೆ ಎತ್ತ ಹೋದರು ಮನ ಇತ್ತನೆ ಬರ್ಬೋದು ಎತ್ತ ಹೋದರು ಮನ ಇತ್ತನೆ ಬರ್ಬೋದು ಸಕ್ಕನೆನಿಸಿಯ ವಿದುರ ಸಕ್ಕನೆನಿಸಿಗ ಮತ್ತ ಸುಯೋಧನ ಸಕ್ತನೆನಿಸಿಗ ಮತ್ತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನಿರುವನೆ ಭಕ್ತನೆ ನಿನಗಿಂತ ಉತ್ತಮ ಇರುವನೆ ಎಲ್ಲೇ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ 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 ಪರಮಾತ್ಮ ಹಲವಾರು ವರ್ಷಗಳಿಂದ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡದೆ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ಅರಿಯದವನೆಂದು ಭಾವಿಸಿದೆಯಾ ವಿದುರ? ಹೀಗಿರುವಾಗ ನಿನ್ನಲ್ಲಿ ಏನಾದರೂ ಆಹಾರವಿದ್ದರೆ ಕೊಡುವಿದುರ? ಪರಮಾತ್ಮ, ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಆ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವಾ? ಏನು ಗೋಮಾತೆಯ ಕ್ಷೀರವೇ? ನನಗೆ ಬಲು ಇಷ್ಟವಾದ ಆಹಾರವೇ ಅದು. ಹಿಂದೆ ಕುಚೇಲನು ಅಮೃತಕ್ಕೆ ಸಮಾನವಾದ ಅವಲಕ್ಕಿ ಸಾರವಂತೂ ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ಆರಿಸಿಟ್ಟಿ ನೋಡಿದ ಹಣ್ಣುಗಳ ರುಚಿಯಂತೂ ಹಬ್ಬ ಈಗಲೂ ಮರೆಯುವಂತಿಲ್ಲ. ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಉತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡುವುದಿರಾ? ಪರಮಾತ್ಮ, ಹೇಗೆ ಹೇಳಲಿ ಪರಮಾತ್ಮ? ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದವಾಗಿ ನಾನೇ ಸೇವಿಸಿ ಬಿಟ್ಟೆನಲ್ಲ. ಏನು, ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾವಿದುರಾ? ಆಗಬಹುದು ಪರಮಾತ್ಮ. ಪರಮಾತ್ಮ, ನಾನು ಕೊಡುವ ಈ ಕ್ಷೀರವನ್ನು ಎಂದಿಲ್ಲದೆ ಸ್ವೀಕರಿಸಿದ್ದೇವಾ? ವಿದುರಾ, ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುತ್ತಿರುವೆಯಲ್ಲ, ನೀನಂತ ಸುಳ್ಳುಗಾರನೆಯ? ಪರಮಾತ್ಮ, ಈ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುತ್ತಿರುವುದಲ್ಲ, ಅದು ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಆ ಕ್ಷೀರಸಾಗರವೇ ಉಕ್ಕಿ ಹರಿಯುತ್ತದೆ. ಅಲ್ಲಿ ನೋಡುವುದಿರಾ? ಪರಮಾತ್ಮ,
ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಸಾಗರ ಶಯನ ಕ್ಷೀರಸಾಗರ ಶಯನ, ಸಾಗರ ಶಯನ ಕ್ಷೀರಸಾಗರ ಶಯನ, ಮುರಳೀಧರ ಕರುಣಾಕರ. ಪರಮಾತ್ಮ ಮುರಳೀಧರ ಕರುಣಾಕರ, ಪಾಲಿಸೋ ಶ್ರೀಹರಿ, ಪಾಲಿಸೋ ಶ್ರೀಹರಿ. ಸಾಗರ ಶಯನ ಕ್ಷೀರಸಾಗರ ಶಯನ, ನವಕೋಟಿ ನಾಮದ ನಾರಾಯಣ, ನರವೇಶ ನರಹರಿ ಪಾರಾಯಣ. ನವಕೋಟಿ ನಾಮದ ನಾರಾಯಣ, ನರವೇಶ ನರಹರಿ ಪಾರಾಯಣ. ನಿನ್ನ ಅಂಬುಜನಾಭ, ನಂಬಿದೆ ನಿನ್ನ ಅಂಬುಜನಾಭ, ನಂಬಿರದೆ ಪೊರೆ ಶ್ರೀಹರಿ. ನಂಬಿರದೆ ಪೊರೆ ಶ್ರೀಹರಿ. ಸಾಗರ ಶಯನ ಕ್ಷೀರಸಾಗರ ಶಯನ, ಸಾಗರ ಶಯನ ಕ್ಷೀರಸಾಗರ ಶಯನ, ಮುರಳೀಧರ ಕರುಣಾಕರ, ಮುರಳೀಧರ ಕರುಣಾಕರ, ಪಾಲಿಸೋ ಶ್ರೀಹರಿ. ಸಾಗರ ಸಾಗರ ಶಯನ ಕ್ಷೀರಸಾಗರ ಶಯನ, ಸಾಗರ ಶಯನ ಕ್ಷೀರಸಾಗರ ಶಯನ, ಸಾಗರ ಶಯನ ಕ್ಷೀರಸಾಗರ ಶಯನ. ಹೇಳು ವಿದುರ. ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು ಪರಮಾತ್ಮ, ಧನ್ಯರು. ನೀನು ಹೇಳು ವಿದುರ. ಪರಮಾತ್ಮ, ಈಗ ತಾವು ಬಂದ ಸಮಾಚಾರವನ್ನು ತಿಳಿಯಬಹುದೇ? ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೊರಡುತ್ತಿರುವೆನು. ನಾನು ಓರ್ವನೇ ಹೋಗಲು ಬೇಸರವಾಗುವುದು. ನನ್ನೊಡನೆ ನೀನು ಬರುವೆ ವಿದುರ? ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ದಯಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆದರೂ ನೀವು ಪಾಂಡವರಿಗೆ ದೂತತ್ವವನ್ನು ವಹಿಸಿ ಬಂದಿರುವುದು ನನಗೆ ಸಮ್ಮತವಿಲ್ಲದೇವಾ? ಏಕೆಂದರೆ ಆ ದುರ್ಯೋಧನನು ನೀಚನು. ಆ ರಾಜ್ಯಸಭೆಯಲ್ಲಿ ನಿಮಗೇನಾದರೂ ಕೇಡು ಮಾಡಬಹುದು ಪರಮಾತ್ಮ. ನೀನು ಹೆದರಬೇಡ ವಿದುರ. ನಾನು ಓರ್ವನೇ ಹೋಗುವೆನೆಂದು ನೀನು ಭಯಪಡಬೇಡ. ರಾಜ್ಯಸಭೆಯಲ್ಲಿ ರಾಜಗುರುಗಳೆಲ್ಲರನ್ನೂ ನಾನು ತೃಣ ಸಮಾನವಾಗಿ ಕಾಣುವೆನು. ಅವರೆಲ್ಲರೂ ಒಟ್ಟಾಗಿ ಬಂದರು ನನ್ನನ್ನು ಏನೂ ಮಾಡಲಾರರು ವಿದುರ. ಮರೆತಿದ್ದನು ವಿದುರ. ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಬರುವುದಿದೆ. ನಾನು ಬರುವಷ್ಟರಲ್ಲಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ನಾನು ಬರುವ ವಿಚಾರವನ್ನು ತಿಳಿಸು ವಿದುರ. ಆಗಬಹುದು ಪರಮಾತ್ಮ. ವಿದುರ, ಮರೆತಿದ್ದನು. ನಿನ್ನಲ್ಲಿರುವ ಶೈವ ಧನುಸ್ಸನ್ನು ತೆಗೆದುಕೊಂಡು ಹೋಗು. ಆ ಧನಸ್ಸಿನಿಂದಾಗಬೇಕಾದ ಕಾರ್ಯವೇನು ದೇವ? ರಾಜ್ಯಸಭೆಗೆ ಯೋಗ್ಯವಾದುದೆಂದು ಹೇಳಿದನಷ್ಟೇ. ಆಗಬಹುದು ಪರಮಾತ್ಮ. ನಾನು ಈಗಲೇ ಹೊರಡುವೆನು. ಹೋಗಿ ಬಾ ವಿದುರ.
ಸಾರ್ಪಲಾಂಛನದ ಸಾಪ್ತ ಹೆಡೆಗಳನ್ನು ಚಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಹೋರ್ಗರೆಯುತ್ತಿರುವ ಬಿರುಗಾಳಿಗೆ ಮೆಚ್ಚದೆ ಪ್ರಚಂಡ ಗಂಡುಗಳೇ ಆಗಿ ಪ್ರಜ್ವಲಿಸುತ್ತಾ ಕನಿರತ್ನ ಸೋಪಾನಗಳಿಂದೊಳಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಅಸ್ತಿನಾದೀಶ್ವರ ಕುರುಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ಪೂರ್ವಂಶ ಉದ್ಧಾರಕ ನಿಟ್ಟಿಸಿ ಬಿಟ್ಟು ದಿಟ್ಟಿಸಿ ನೋಡೋ ಭಾರ್ಗವ ವಿಜಯ್ ಗುರು ಪಿತಾಮಹರಿಗೆ ನಮೋ ನಮಃ. ಗುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿಸಿ ಗುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರು ದೇವೋತ್ತಮರಿಗೆ ನಮೋ ನಮಃ. ಕೀರ್ತಿ ಸಿದ್ಧಿರಸ್ತು. ಭಾಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನು ಹೀರಲು ಸದಾ ಸಿದ್ಧ ನಿಲ್ಲುವ ನನಗೆ ದುಶ್ಯಾಸನ ಎದುರು ಬಿದ್ದು ಎದುರಾಳಿಗಳ ಕೂತ್ತಿಗೆ ಕಿತ್ತೆಸರು ಸೊಕ್ಕಡಗಿಸುವ ಭಾವ ಸಿಂಧು ರಾಜ ಗೋಮಾತೆಯ ಕ್ಷೀರ ಗೋಪಾಲನಿಗೆ ಅತಿ ಸಾರ ಯದುಪದೇ ಭಕ್ತ ಶಿರೋಮಣಿ ಕುಶಲವೇ ಆಂಗ ದೇಶದ ಅರಸು ಎನ್ನ ಮಿತ್ರ ಕರ್ಣ ಹಾ ಕರ್ಣ ಅಲ್ಲದೆ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಗಳನ್ನು ಕೊಟ್ಟು ಮಾರ್ಗದರ್ಶನಗೈವ ಮಾವ ಸಕುನಿ ಎಂದು ನಿಮ್ಮನ್ನೆಲ್ಲ ಪಡೆದ ನಾನೇ ಧನ್ಯ ನಾನೇ ಧನ್ಯ. ನಾನೇ ಧನ್ಯ. ಉರುಗಲಾಂಛನ ಮೆರುಗು ಸ್ವಾಗತನಕ್ಕೆ ಹರಿಹೋಗುವಂತಿದೆ. ಉರುಗಲಾಂಛನ ಮೆರುಗು ಸ್ವರ್ಗ ವಿಣಿಯ ಶಾಂತ ಸ್ವರ ಸಂಪನ್ನ ಬೇಟಿ ಮಣಿಮುಕುಟ ವರ್ಧನೆಗೆ ದುರೋಧನ ನಿಪುಣ ನಿರ್ಜರೇ ನನಗೆ ದಾನಗೈದ ಕರ್ಣ ಸೋದರ ದೋಸ್ಯಾಸನಾದಿಗಳು ಎಣೆಯರೆ ನನಗೆ ಸುರಸಿನ್ನೂತನೆಯ ಗುರುವ
ದುಶ್ಯಾಸನ ಮಾವ ಸಿಂಧುರಾಜ ಮಿತ್ರ ಮಾವ ಸಾಟಿರುವರೆಗೆ ಎನಗೆ ಸರಿ ಸಾಟಿರುವರತೆ ಸಾಟಿರುವರೆಗೆ ಎನಗೆ ಸರಿ ಸಾಟಿರುವರತೆ ಗುರುಕುಲ ಸೇಮ್ ಆಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳ ಗುರುಕುಲ ಸೇಮ್ ಆಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳ ಸಾಟಿರುವರೆಗೆ ಎನಗೆ ಸರಿ ಸಾಟಿರುವರತೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ಒದಿಸದೆ ಇರುವೆನು ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ಒದಿಸದೆ ಇರುವೆನು ಈ ಮಾವ ಸತ್ರು ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವ ಸತ್ರು ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ನಾನು ಜತೋತ್ಯಾಸನ ಅವರನ್ನು ಒದಿಸದಿರುವನೆ ನಾನು ಜತೋತ್ಯಾಸನ ಅವರನ್ನು ಒದಿಸದಿರುವನೆ ಹೀಗಿರುವಲ್ಲಿ ಸಾಟಿರುವರೆಯಿಲ್ ನನಗೆ ಸರಿ ಸಾಟಿರುವರತೆ ಸಾಟಿರುವರೆಯಿಲ್ ನನಗೆ ಸರಿ ಸಾಟಿರುವರತೆ ಗುರುಕುಲ ಸೇನ್ ಆಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳದು ಗುರುಕುಲ ಸೇನ್ ಆಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳದು ಸಾಟಿರುವರೆಯಿಲ್ ನನಗೆ ಸರಿ ಸಾಟಿರುವರತೆ ಸಾಟಿರುವರೆಯಿಲ್ ನನಗೆ ಸರಿ ಸಾಟಿರುವರತೆ ಸಾಟಿರುವರೆಯಿಲ್ ನನಗೆ ಸರಿ ಸಾಟಿರುವರತೆ ಪಿತಾಮಹ ಆಚಾರ್ಯರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ ರಾಜಕೋಟಾದಿಗಳನ್ನು ಕಳೆದುಕೊಂಡ ಆ ಹೇಡಿಗಳಾದ ಪಾಂಡವರು ನಾಚಿಕೆ ಇಲ್ಲದೆ ಆರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಆ ಸ್ಥಾನಕ್ಕೆ ಕಳಿಸುತ್ತಿರುವರಂತೆ ಅರಣ್ಯದಲ್ಲಿ ಅನಾಗರಿಕರೊಡನೆ ವಾಸ ಮಾಡಿಕೊಂಡಿದ್ದ ಅವರ ಧೈರ್ಯವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದಿರಾ ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಾಗುವುದಿಲ್ಲವೇ? ಏನು ತಾತ ಯುದ್ಧವೇ ಯುದ್ಧಕ್ಕೆ ನಾನು ಸದಾ ಸಿದ್ಧ. ಈ ಅರಮನೆಯ ವಾಸಿಯ ಮುಂದೆ ಆ ಅರಣ್ಯವಾಸಿಗಳ ಯುದ್ಧವು ಏನೂ ನಡೆಯುವುದು ತಾತ. ಅಲ್ಲದೆ ನನ್ನ ಬಳಿ ಅನ್ನೊಂದು ಅಕ್ಷವೇಣಿ ಸೈನ್ಯದ ಬಲಾಬಲವಿರುವುದು. ಆದರೆ ಹಿಡಿತಕ್ಕೆ ಸಿಕ್ಕರೆ ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಜ್ಜುಗೋಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸೂಕ್ತ ಕರ್ಮೋಪದೇಶಕನಾರು ನಾನಿಲ್ಲವೇ? ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಕಂಡೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ದುರ್ಯೋಧನ ಪರಮ ಪುರುಷರು ರಾಜಸಭೆಗೆ ಆಗಮಿಸುತ್ತಿರುವರು. ಏನು ಪುರುಷೋತ್ತಮನೇ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ಎನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಕನಸನುಸಾರವಾಗಿ ಈ ದಾಸಿ ಪುತ್ರನ ಮನೆಗೆ ಹೋದನಂತೆ. ಹೋದರೂ ಹೋಗಲಿ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಿತ್ತಲ್ಲವೇ? ಎಷ್ಟೇ ಆದರೂ ನಲ್ಲೇರನಲ್ಲ, ಮಾತಿನ ಮಲ್ಲ, ಅವನಿಗೆ ತಿಳುವಳಿಕೆ ಇಲ್ಲ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ದೂತನಾಗಿ ಬರುತ್ತಿರುವನೇ ವಿನಃ ನಿನ್ನಲ್ಲಿ ಯಾಚನೆಗಲ್ಲ. ವಿದುರ,
ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಿಲ್ಲ. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ. ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ. ಕರಳರು ಸಹಿಸುತ್ತ ವರ ಬಾಂಧವರು ಕರಳರು ಸಹಿಸುತ್ತ ವರ ಬಾಂಧವರು ಮರಣ ಕಾಲದೆ ಕಾಯುವರಾರು. ಮರಣ ಕಾಲದೆ ಕಾಯುವರಾರು. ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ. ಜನನಕ್ಕೂ ಮುನ್ನ ನಿನಗವರಾರೋ ಜನನಕ್ಕೂ ಮುನ್ನ ನಿನಗವರಾರೋ ನೀನಾರವರಿಗೆ ಕೇಳೋ ಮುಡಾತ್ಮ. ನೀನಾರವರಿಗೆ ಕೇಳೋ ಮುಡಾತ್ಮ. ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ. ದುರ್ಯೋಧನ, ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಎಂದಿಗೂ ಪಥ್ಯವು ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದರಿಂದ ಈ ರೀತಿ ಮಾತನಾಡುತ್ತಿರುವೆ. ಏನು ವಿದುರ, ಹಿರಿಯನು ಪೂಜೆನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಹಾಯಿಗೆ ಬಂದಂತೆ ಮಾತನಾಡುವೆಯಾ? ಸಹೋದರ ದುಶ್ಯಾಸನ, ಕೂಡಲೇ ಈ ವಿದುರ ಸಭೆಯಿಂದ ಆಚೆಗೆ ಓಡಿಸು. ವಿದುರ, ಎಲ್ಲೋ ವಿದುರ, ಒಂದು ಬಾರಿ ವಿದುರ, ಮುತ್ತನಂತನೆಯೇ ಏಕಬಂಧುವೆ, ಒಂದು ಬಾರಿ ವಿದುರ, ಒಂದು ಬಾರಿ ವಿದುರ, ಮುತ್ತನಂತನೆಯೇ ಏಕಬಂಧುವೆ, ಒಂದು ಬಾರಿ ವಿದುರ. ಎತ್ತಿದ ಮಾತುಗಳಾಡಿದರೆ ಸ್ವಚ್ಛ ಬಿಡುವುದು ನಿನ್ನಯ ತಲೆ. ಎತ್ತಿದ ಮಾತುಗಳಾಡಿದರೆ ಸ್ವಚ್ಛ ಬಿಡುವುದು ನಿನ್ನಯ ತಲೆ. ಗುರುಗಳ ನಿನ್ನೆಯ ಮದವನ್ನು ಮುರಿವೆ, ಗುರುಗಳ ನಿನ್ನೆಯ ಮದವನ್ನು ಮುರಿವೆ. ಒಂದು ಬಾಯಿ ವಿದುರ, ಒಂದು ಬಾಯಿ ವಿದುರ, ಒಂದು ಬಾಯಿ ವಿದುರ. ಎಲ್ಲೋ ವಿದುರ, ನಮ್ಮ ಅಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾ ದಂಡದಿಂದ ನಿನ್ನ ಹಲ್ಲುಗಳನ್ನು ಮುರಿದು ಬಿಡುವೆನು. ಸಭೆಯನ್ನು ಬಿಟ್ಟು ತೊಲಗೋ ಪಾಪೆ. ಇಲ್ಲವೋ ಪಾಪಿ, ದೂರ ನಿಲ್ಲು. ದುರ್ಯೋಧನ, ನನ್ನನ್ನ ಸಭೆಯಿಂದ ಆಚೆ ನೂಕಿಸುವಷ್ಟು ಸಾಮರ್ಥ್ಯ ಉಂಟಾಯ್ತು. ಹೇಳುವೆ ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ನಿನ್ನ ತಡೆಯನ್ನು ಪ್ರಾರಿಸಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದನು. ಆ ಸಮಯದಲ್ಲಿ ನಿನ್ನನ್ನು ರಕ್ಷಿಸಲು ಇಟ್ಟಿದ್ದ ಈ ಧನುಸ್ಸು ಇನ್ನೇಕೆ ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ಮಿತ್ರ, ಪೂಜ್ಯರಾದ ವಿದುರನನ್ನು ಅಪಹಾಸ್ಯ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಕರ್ಣ, ನೀನು ಸಹ ಈ ವಿದುರನ ಗೊಡ್ಡು ಬೆದರಿಕೆಗೆ ಹೆದರುವುದೇ? ಅಲ್ಲದೆ ಹೇಳುವೆನು ಕೇಳು. ದೂರದೋಳ್ ಪಾರ್ಥನ ಸ್ಥಿರವಂ ಥರಿದು ಧರೆಗೆ ಉರುಳಿಪೆನೆನುತ ಶಪಥವನಾಂಚೋ ಕರ್ಣ.
ವರ್ಣಂ ಮೆಚ್ಚಿಸಿ ವರಮಹೇಶ್ವರನ ವರ್ಣಂ ಮೆಚ್ಚಿಸಿ ವರಚಾಪವನ ಅಂತ ನಿನಗೆ ಸಮನಾರಿಹರೈ ಕರ್ಣ ಕರ್ಣ ನೀನು ಸಹ ಈ ವಿದುರನ ಗೊಡ್ಡಿ ಬೆದರಿಕೆಗೆ ಹೆದರುವುದೇ? ಈ ವಿದುರನು ಎಂದಾದರೂ ರಣರಂಗದಲ್ಲಿ ಆಯುಧಗಳನ್ನು ಹಿಡಿದು ಕಾದಾಡಿರುವುದನ್ನು ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಈ ವಿದುರನ ಬಿಲ್ಲಿನಿಂದ ಆಗುವ ಸಹಾಯವಾದರೂ ಏನು? ಬಿಡೋದನ್ನು ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನು ರಾಜಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಆಚೆಗೆ ಓಡಿಸಲಾಗುವುದು. ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದ್ದೇನಲ್ಲ, ಸಿದ್ಧಪಡಿಸಿರುವೆಯಾ? ಸಿದ್ಧವಿರುವುದು ಅಗ್ರದ. ಎಲ್ಲಿ ಕೊಡುವ ಪಟ್ಟಿಯನ್ನು? ನಾನು ಅದರ ದ್ವಾರಕ್ಕೆ ಹೋಗಿದ್ದಾಗ ಕೃಷ್ಣನು ಹಗಲು ಹೊತ್ತಿನಲ್ಲೇ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಅವಮಾನಕ್ಕೀಡು ಮಾಡಿದ್ದನು. ಅದರ ಪ್ರತೀಕಾರವಾಗಿ ಇಂದು ಕೃಷ್ಣನು ರಾಜಸಭೆಗೆ ಬಂದಾಗ ನಾನು ಆ ಪಟ್ಟಿಯನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಕೊಡು ಆ ಪಟ್ಟಿಯನ್ನು. ತೆಗೆದುಕೋ ಅಗ್ರದ. ಪುರುಷೋತ್ತಮರಿಗೆ ಪ್ರಣಾಮಗಳು. ತಾನು ರಾಜನೆಂಬ ಗರ್ವದಿಂದ ನನ್ನ ಕಡೆ ಪಾದವನ್ನು ಚಾಚಿಕೊಂಡು ಯಾವುದೋ ಒಂದು ಲಿಖಿತವನ್ನು ಓದುತ್ತಾ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗೂ ನನ್ನ ಯೋಗ ಮಾಯೆ. ಪರಮೇಶ್ವರ, ಸಾರ್ವಭೌಮರು ತಾನಾಗಿಯೇ ಬಂದು ನಮಸ್ಕರಿಸಿದರೋ ಅಥವಾ ಉರುಳಿ ಉರುಳಿ ಬಿದ್ದರೋ? ಶಕುನಿ ಭಾವ, ರಾಜಾದಿರಾಜನಾದ ನೀನು ಈ ಸಾಮಾನ್ಯ ಗೋಪಾಲನ ಪಾದಕ್ಕೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನಗೆ ದೂತತ್ವ ಲಕ್ಷಣಗಳು ಇರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದೆ ಅಷ್ಟೇ. ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಕುಳಿತುಕೋ. ಆಗಬಹುದು. ಕೃಷ್ಣ, ಭಾವ, ನೀನು ಅನೇಕ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿರುವೆ ಅಲ್ಲವೇ? ಇದ್ದರೆ ಇರಬಹುದು. ಇದ್ದರೇನು, ಇದ್ದೇ ಇರುತ್ತದೆ. ಸ್ವಲ್ಪ ಮಟ್ಟಿಗೆ ಎನ್ನರ ಮನೆ ರಾಜ ನರ್ತನವನ್ನು ನೋಡಿ ಆನಂದಿಸುವಂತೆ ಕುಳಿತುಕೋ. ಅಗತ್ಯವಾಗಿ ಆಗಬಹುದು. ಪ್ರಾರಂಭವಾಗಲಿ ರಾಜ ನರ್ತನ. ಯಾರಲ್ಲಿ ನಮ್ಮ ರಾಜ ನರ್ತಕಿಯರನ್ನು ಬರಮಾಡತಕ್ಕದ್ದು? ಬಲೆ 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 ನರ್ತಕಿಯರು. ಬಲೆ ಬಲೆ ನರ್ತಕಿಯರು. ಬಲೆ ಬಲೆ ನರ್ತಕಿಯರು.
ಕರುಣಾಳು ಕುರುರೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಮಟೇಶ್ವರ ಕುರುವಂಶ ಕುಲ ತಿಲಕ ಮಮಟೇಶ್ವರ ಕರುಣಾಳು ರಾಜೇಶ್ವರ ಭಯಂಕರ ರೂಪ ಮನೋಗರ ಭಯಂಕರ ರೂಪ ಮನೋಗರ ತ್ಯಾಗ ವಿಜಯ ಬಲ್ಲ ಪರ ಭಯಂಕರ ರೂಪ ಮನೋಗರ ತ್ಯಾಗ ವಿಜಯ ಕರ್ಣ ಮರಮ ಶೋರಮಾವನ ಶೋರಮಾವನ ಇದದಿ ಚತುರ ಶೋರಮಾವನ ಇದದಿ ಚತುರ ಈ ಜಗಮಲ್ಲ ಎಲ್ಲವ ಬಲ್ಲವ ಮೂಜಗ ಮಲ್ಲ
ತಾಯಿಯಾಗಿದ್ದುಕೊಂಡು ಈ ಗೊಲ್ಲನನ್ನು ಕೊಡುವುದೇ ಏನೆಂದು ಹೇಳಿದ್ರಿ ಮತ್ತೊಮ್ಮೆ ಹೇಳಿ. ಪುರದೊಡೆಯ ಕದಾದಾರಿ ಕೃಷ್ಣ ಬಂದ ವಿಚಾರ ಗುರುಜನರ ಮಾತನ್ನು ಕೇಳುವುದಾದರೆ ಒಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನಾದರೂ ಕೇಳಬಹುದು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಯವರೆಗೂ ಬರುತ್ತಲೇ ಇರಲಿಲ್ಲ. ಪಗಡೆಯಾಡಿ ರಾಜ್ಯವನ್ನು ಸೋತಾಗಲೇ ಆ ಪಾಂಡವರಿಗೆ ರಾಜ್ಯದ ಮೇಲಿದ್ದಕ್ಕೂ ನಾಶವಾಯಿತು. ಸಹೋದರ, ಪರಮ ಪೂಜ್ಯಾಚಾರ್ಯರೇ, ಕುರುಪಿತ ಮಹರೇ, ಕೌರವ ಪಕ್ಷಿಯರೇ, ಸರ್ವರೂ ನನ್ನ ಮಾತನ್ನು ಕೇಳಿರಿ. ಇಂದು ನಾನು ಇಲ್ಲಿ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಈಗ ಕೇಳಿರಿ. ಶಾಂತಿ ಎಂಬ ಅಮೃತ ಧಾರೆಯಿಂದ ಭರತ ಭೂಮಾತೆಯನ್ನು ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಆ ಮಾತೃಭೂಮಿಯನ್ನು ತೋಯಿಸುವಿರೋ ಎಂಬ ಎರಡು ಪ್ರಶ್ನೆಗಳಲ್ಲಿ ಇಲ್ಲಿ ಒಂದು ನಿರ್ಣಯಿಸಲ್ಪಡಬೇಕಾಗಿದೆ. ಸತ್ಯವಂತರಾದ ಪಾಂಡವರು ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದಿರಲ್ಲವೇ? ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಪಾಂಡುನಂದನರು ಮರೆಯಲು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಸಗೃಹ ದಹನ, ಕಪಟ ದ್ಯೂತ್ಯ ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ವಿಚಾರ, ಅವಿಚಾರ, ಕರ್ತವ್ಯ, ಅಕರ್ತವ್ಯಗಳನ್ನು ಪಾಲಿಸುವುದು ಪ್ರಾಜ್ಞರಾದ ಎಲ್ಲರಿಗೂ ಸೇರಿದೆ. ದುರ್ಯೋಧನ,
ತಾತ ಏತಕ್ಕೆ ಅನುಜರ ಬಿಡು ಪಂಥ ಏತಕ್ಕೆ ಅನುಜರ ಬಿಡು ಪಂಥ ಸಲ್ಲದು ವೈರ ಸಾಧಿಸದಿರು ಸಲ ಸಲ್ಲದು ವೈರ ಸಾಧಿಸದಿರು ಸಲ ಏತಕ್ಕೆ ಅನುಜರ ಬಿಡು ಪಂಥ ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ್ಯ ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ್ಯ ಗುರುಳರ ಬೋಧಗೆ ಕಿವಿ ಕೊಡದಿರು ಜೋಕೆ ಗುರುಳರ ಬೋಧಗೆ ಕಿವಿ ಕೊಡದಿರು ಏತಕ್ಕೆ ಅನುಜರ ಬಿಡು ಪಂಥ ಬಿಡು ಪಂಥ ಬಿಡು ಪಂಥ ಬಿಡು ಪಂಥ. ಪ್ರಿಯ ಪುತ್ರರೇ, ಸಭಾ ಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ಕೇಳಿದರಲ್ಲವೇ? ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುತ್ತೀರೆಂದು ನಾನು ನಂಬಿದ್ದೇನೆ. ದುರ್ಯೋಧನ, ತಾತ ಪಾಂಡವರು ನಿಮ್ಮ ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವೈರಾಗ್ಯವೇಕೆ? ಶಾಂತಿ ಸಂತಾನಕ್ಕೆ ಸಮ್ಮತಿಸು ದುರ್ಯೋಧನ. ತಾತ ಆಚಾರ್ಯ ಮೈಕ್ ಗೊತ್ತಲ್ಲ ಗೊತ್ತಲ್ಲ. ಡನ್ನು ಬಯಸುವೆಯ ಕೇಳೆನ್ನ ನುಡಿಯ ಕೇಡನ್ನು ಬಯಸುವೆಯ ಕೇಡನ್ನು ಬಯಸುವೆಯ ಆಚಾರ್ಯ ಕೇಳೆನ್ನ ನುಡಿಯ ಕೇಡನ್ನು ಬಯಸುವೆಯ
ಆಚಾರ್ಯ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಪಿತಾಮಹನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುವುದು. ಇನ್ನಾದರೂ ನಿನ್ನ ಜನಕ ಜನನಿಯರಿಗೆ ಸಂತೋಷವನ್ನುಂಟು ಮಾಡು. ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಮಾವ ದುರ್ಯೋಧನ, ಯಾರು? ಚಿಕ್ಕಪ್ಪ ವಿದುರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ಹೌದು, ನನ್ನದು ಅರಣ್ಯ ರೋದನವೇ. ಆದರೇನು ಮಾಡಲಿ, ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಕೆಡುವವರನ್ನು ಕಂಡಾಗ ಅಯ್ಯೋ ಎನಿಸುವುದು. ಆದರೂ ಒಂದು ಮಾತು ಹೇಳುವೆನು, ಆಲೋಚಿಸು. ಸುಖ ಸಂಪತ್ತುಗಳು ಯಾವುದು ಶಾಶ್ವತವಲ್ಲ. ಇಡೀ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ಮತ. ಈ ನೀತಿ ಬೋಧನೆಗಳನ್ನು ಆ ಪಾಂಡವರಿಗೆ ಹೇಳೋರಲ್ಲಿ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲೇ ದೋಷ ಕಂಡು ಬರುವುದೋ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸರಿಯಾದುದನ್ನು ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನೀ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ನಾನಲ್ಲ ಕೃಷ್ಣ, ಬುದ್ಧಿಹೀನನು ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ನೋಡಿ ಕೌರವೇಶ್ವರ. ಏನು? ಕೃಷ್ಣ, ಸಾಕು ನಿಲ್ಲಿಸಿ ನಿನ್ನ ವಾಕ್ಪಟತ್ವ. ಅದನ್ನು ನಾನು ಮೊದಲೇ ಚೆನ್ನಾಗಿ ಬಲ್ಲೆ. ಏನೆಂದು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ಪ್ರೋತ್ಸಾಹವಾದದ, ದುರಾಶಯದ, ದುರಾಭಿಮಾನವೇ. ಬಲೆ ಬಹಳ ಚೆನ್ನಾಗಿ ಹೇಳಿದೆ. ಅದು ಹಾಗಲ್ಲ ಕೃಷ್ಣ. ಹೇಳುವೆನು ಕೇಳು. ಕೆಚ್ಚದ ಈ ಕೌರವೇಶ್ವರನನ್ನು ಓಚಬೇಕೆಂದಿರುವರಲ್ಲವೇ ಆ ನಿನ್ನ ತುಚ್ಛ ಪಾಂಡವರು. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಹಂಕಾರ. ರಾಜ್ಯದ ಮೇಲಿನ ಆಸೆಗಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರುವರಲ್ಲವೇ ಆ ಗತಿಗೆಟ್ಟ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪಥ ಆಜ್ಞೆಯನ್ನು ಆರಿಸಬೇಕೆಂದಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾರದು, ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂಧನ ದಾರಿಯ ನಡೆಯುವುದು ಒಳ್ಳೆಯದು. ಹೊರಡು. ಅಣ್ಣನ ಮಾತುಗಳು ನಾನು ಒಪ್ಪಿದವು. ಈ ಕುರು ಸಹೋದರನ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಬಿರುನುಡಿಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಯಾರು ಎಂದರಿದೇನವಲ್ಲ, ಸಹೋದರ
ಬಲ್ಲೆ. ಎದುರು ಬಂದ ಎದುರಾಳಿಗಳನ್ನು ಸೊಕ್ಕಡಗಿಸಬಲ್ಲ. ಇಂಥ ಬಿರುನುಡಿಗಳ ಮಾತುಗಳನ್ನು ಸಹಿಸಲಾರೆ ಕೃಷ್ಣ, ಸಹಿಸಲಾರೆ. ದಿಗ್ಗೆಟ್ಟು ದಿಕ್ಕಾಪಾಲಾದ ಆ ನಿನ್ನ ಪಾಂಡವ ಸೈನ್ಯವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ಆ ನಿನ್ನ ಬಂಡ ಭೀಮನ ಬಿಸಿ ರಕ್ತ ಪಾನ ಮಾಡಲು ಬಲಗೊಳ್ಳದು. ಹೋಗು ಹೋಗು ಕೃಷ್ಣ, ಹೋಗು. ಸಮರವೇ ಸಿದ್ಧ. ಕೃಷ್ಣ ಬಾವ ಕೊಟ್ಟಿ ಬಡಿವನೋ ಕೊನ್ನೆ ಪಾಂಡವರ, ಈ ದಿಟ್ಟತನದಲ್ಲೇ ಕೊಟ್ಟಿ ಬಡಿವನೋ ಕೊನ್ನೆ ಪಾಂಡವರ. ರಾಜಸಭೆಯಲ್ಲಿ ಧರ್ಮಪತ್ನಿಯ ಮಾನಭಂಗವ ಮಾಡಿದಾಗಲೇ, ರಾಜ್ಯಸಭೆಯಲ್ಲಿ ಧರ್ಮಪತ್ನಿಯ ಮಾನಭಂಗವ ಮಾಡಿದಾಗಲೇ ಸತ್ರಧರ್ಮಕ್ಕೆ ಮೀರಿ ಬಿಟ್ಟರು, ಸತ್ರಧರ್ಮಕ್ಕೆ ಮೀರಿ ಬಿಟ್ಟರು. ಎಂಗಳರಂತೆ ಬಳೆಯ ತೊಟ್ಟರು, ಎಂಗಳರಂತೆ ಬಳೆಯ ತೊಟ್ಟರು. ಕೊಟ್ಟಿ ಬಡಿವನು ಕುನ್ನಿ ಪಾಂಡವರ, ಈ ದಿಟ್ಟತನದಲ್ಲಿ ಕೊಟ್ಟಿ ಬಡಿವನು ಕುನ್ನಿ ಪಾಂಡವರ, ಕೊಟ್ಟಿ ಬಡಿವನು ಕುನ್ನಿ ಪಾಂಡವರ, ಕೊಟ್ಟಿ ಬಡಿವನು ಕುನ್ನಿ ಪಾಂಡವರ. ಕುರಾಚಲ ಎಂಬ ಗದೆ ಹಿಡಿದಪ್ಪ ಅಂತ ಆ ಬಂಡ ಭೀಮನ ಗುಂಡಿಗೆ ಬಿಸಿ ರಕ್ತ ಪಾನ ಮಾಡದೆ ಕೊನೆಗೊಳ್ಳೆನು. ಎದುರು ಬಿದ್ದ ಎದುರಾಳಿಗಳ ಸಕ್ಕಡಗಿಸಿದ್ದಾರೆ. ನಾನು ಸಿಂಧೂರಾಜನೇ ಅಲ್ಲ. ಹೋಗು ಹೋಗು, ಸಮರವೇ ಸಿದ್ಧ. ಮಲಭಾವ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ನನ್ನ ಹಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸದು. ದುರ್ಯೋಧನ ಮಿತ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಬಲ ಮಿತ್ರ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಕ್ಷತ್ರಿಯ ವಂಶವನ್ನೇ ಬಲಿ ಕೊಡಬೇಕೆ? ಇದು ನಿನಗೆ ಧರ್ಮವೇ? ಧರ್ಮ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲು ಬಂದ ದಾಸನಂತೆಯೇಕೋ ಹಿತವಾ ಎಣಗಿ ಫಲಿಸುವುದೇ ಮುನ್ನ ಬರುವುದು ಈರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ.
ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನ ಎಲ್ಲವನ್ನೂ ಅರ್ಪಿಸಲು ಸದಾ ಸಿದ್ಧನಿರುವ ಈ ನನ್ನ ಸ್ವಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವೆಂದಿಗೂ ಒಪ್ಪುವುದಿಲ್ಲ. ಒಪ್ಪಲಾಗದು, ಒಪ್ಪಲಾರೆವು. ಮಾಮ ಸೋದರ ಮಾವ ಕಣ್ಣನ ನುಡಿಗಳಿಂದ ಯಾದವಾಗ್ರಣಿಯ ಗಂಟಲು ಬಿರಿದಂತಾಯಿತು. ಓಹೋ, ಮೇರೆ ಮೀರಿತು. ಈ ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳಿರಿ. ಭಾರತ ಭೂಮಿ ಸಾಧಿಸಿ ದುರಾಸ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸಲಿರೈ. ಭಾರತ ಭೂಮಿ ಸಾಧಿಸಿ ದುರಾಸ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸಲಿರೈ. ಭಾರತ ಭೂಮಿ ಸಾಧಿಸಿ ದುರಾಸ ಜಯಿಸಿ ದುರಾಸ ಕರೆಸಿ ಅನುಜಾತರ ಕರೆಸಿಗನಿ ಅನುಜಾತರ ತರೆಯನಿಟ್ಟು ಖ್ಯಾತಿ ಪಡೆ ತರೆಯನಿಟ್ಟು ಖ್ಯಾತಿ ಪಡೆ ಸುಖಿಯಾಗು ವೀರ ವೈರವನು ನೀಗಿ ಸೈರಣೆಯ ತಾಳು ವೈರವನು ನೀಗಿ ಸೈರಣೆಯಂ ತಾಳು ಬಾಳೈ ಬಲು ಧರ್ಮ ನಿರುತ ಸುಗುಣ ಧರಿತ ಕರುಣ ಭರಿ ಪರಗುಣಯುತ ನೆನೆಸಿ ಕೊರವೇ ದರೆಯ. ಭಾರತ ಭೂಮಿ ಸಹಿಸಿ ದುರಾಸ ಸಮಾನ ಶೌರ್ಯ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಹಿಸಿ ದುರಾಸ ಜಯಿಸಿ ದುರಾಸ. ದುರ್ಯೋಧನ, ನಿನ್ನ ಬಂಧು ಬಾಂಧವರನ್ನು, ಸಹೋದರರನ್ನು, ಗುರು ಹಿರಿಯರನ್ನು ಒಂದು ಸಾರಿ ದಿಟ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ವಂಶವನ್ನೇ ಬಲಿ ಕೊಡುವೆ ಏಕೆ? ಇದು ಇದೊಬ್ಬನ ಯುದ್ಧವಲ್ಲ. ಕೃಷ್ಣ ಮಿತ್ರ, ನಿನ್ನೊಬ್ಬನ ಸಲುವಾಗಿ ಇಡೀ ಕುರು ವಂಶವನ್ನೇ ಬಲಿ ಕೊಡುವೆ? ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, 5 ಗ್ರಾಮಗಳಿಗಾದರೂ ಸಂಧಿಗಾರು ಸಮ್ಮತಿಸು. ದಾನವೇ ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು, ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನದೇನು ತಪ್ಪಿದೆ ಯದುಪತಿ? ಪಗಡೆ ಆಡಿ ರಾಜ್ಯವನ್ನು ಸೋತಿದ್ದು ನನ್ನ ತಪ್ಪೇ. ರಾಜ್ಯದ ಮೇಲಿನ ಆಸೆಗಾಗಿ ಪಗಡೆ ಆಡಿ ಸೋತಿದ್ದು ನನ್ನ ತಪ್ಪೇ. ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಆ ಪಾಂಡವರಿಗೆ 5 ಗ್ರಾಮಗಳೇಕೆ? ಈ ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಿರುವವು. ಅವರು ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಗಳನ್ನು ಕೊಡಿಸುತ್ತೇನೆ. ಕೃಷ್ಣ, ಕ್ಷಾತ್ರ ಧರ್ಮವಿರುವುದ ಪಾಂಡವರಲ್ಲಿ ಕೃಷ್ಣ? ಕ್ಷಾತ್ರ ಧರ್ಮವಿರುವುದೇ ಆ ಹೇಳಿ ಪಾಂಡವರಲ್ಲಿ ಕೃಷ್ಣ? ಕ್ಷಾತ್ರ ಧರ್ಮವಿರುವುದೇ ಆ ಹೇಳಿ ಪಾಂಡವರಲ್ಲಿ
ರೂಢಿಯೋ ಅವರೆಂದು ಧೀರರಲ್ಲಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀದಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಆ ಪಾಂಡವರ ಕ್ಷಾತ್ರತೆ ಧರ್ಮವಿರುವುದೇ ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯೋಧದ ಭಯವನ್ನು ತೋರುವೆ ಯದುಪತಿ. ಯೋಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವಮಾನದ ಏಕಮಾತ್ರ ಸಾಧನೆ. ಯುದ್ಧಕ್ಕಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾಗದು. ಶರಣಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾಗಿದ್ದರೆ ಕಡೆಗೂ ನೀನು ಅದನ್ನೇ ಹೊಂದುವೆ. ಆದರೆ ಅದು ನಿನ್ನೊಬ್ಬನ ಯುದ್ಧವಲ್ಲ. ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಹಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತಕ್ಕೆ ಮರೆತೆಯಾ? ಹಿಂದೆ ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಎಳೆ ತಂದು ನೀನು ಮಾಡಿದ ಹವ್ಯಾಚ ಅಪರಾಧಗಳು ಅನಂತ ಕಾಲದ ಪ್ರಣಯದ ಧೂಮಕೇತುವಿನಂತೆ ನಿನ್ನ ನೀತ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ವಾರಣಾವತಿಯ ಅರಗಿನ ಮನೆ, ಏಕಚಕ್ರದಲ್ಲಿ ನಡೆದ ಕುಂತಿಗಾದ ಭಂಗ, ವಿಷಪ್ರಾಸಾನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಸದಾ ಗುರುಜನರ ಮಾತನ್ನು ಧಿಕ್ಕರಿಸಿ ಅನ್ಯಾಯ ಆಚರಣೆಯಲ್ಲಿರುವ ನಿನಗೆ ಕೀರ್ತಿ ಯಶಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ನಿನ್ನ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳದಷ್ಟು ಹೇಳಿ ಎಂದು ಭಾವಿಸಿದೆಯ ಕೃಷ್ಣ? ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನಂತಾಗುವೆ ಕೃಷ್ಣ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಕ್ಷಣದೊಟ್ಟ ಈ ಚಂದ್ರಕುಲ ಚಕ್ರೇಶ್ವರನ ಅಂದು ಅನಾಥಸುಯಾಗದಲ್ಲಿ ಜಾರಿ ಬಿದ್ದಾಗ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಜೊತೆ ಪಾಂಚಾಲಿ ಅಂದೇ ತೊಟ್ಟೆ ನನ್ನ ಪಣವ. ಓದ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರಿ ಕಾಲ್ಕೆಳೆದು ಕಡನಕ್ಕೆ ನಿಂತರು ಸರಿಯೇ. ರತ್ನ ರಕ್ಷಿತವಾದ ಕುರು ಸಿಂಹಾಸನವು ರಕ್ತದ ಮಡುವಿನ ಕೊಚ್ಚಿ ಹೋದರೆ ಸರಿಯೇ. ಅಭಿಮಾನ ದಯನೆಂಬ ಈ ದುರ್ಯೋಧನ ದೇವು ಮಾಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೆ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳ ಮುರಾರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳ ಮುರಾರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡಗಲ ಗಡುಗಲಿ ತಪ್ಪದೆ, ಛಲವನ್ನು ಬಿಡಗಲ ಗಡುಗಲಿ ತಪ್ಪದೆ. ಛಲವ ಜಯಿಸಿ ಗಣಪುರದಲ್ಲಿ ರಾಜ್ಯ ಕೊಡುವುದಿಲ್ಲವೋ ರಾಜ್ಯವ. ಮತ ಕಡೆಯ ಮಾತಿದು ನಿರಂತರ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡುನಂದನರು ಎನ್ನೊಡನೆ ಯುದ್ಧವ, ಆ ಪಾಂಡುನಂದನರು ಎನ್ನೊಡನೆ ಯುದ್ಧವ. ಹಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ ಕೊಡುವುದಿಲ್ಲವೋ ರಾಜ್ಯವ. ಕಟ ಕಡೆಯ ಮಾತಿದು ನಿರಂತರ ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ರಾಜ್ಯವ. ಕೃಷ್ಣ
ಛಲತೊಟ್ಟು ಮಾಡುವೆನು ಯುದ್ಧ. ಸತ್ತರೆ ಸಾಯಿರೋಜ್ಯ, ಬದುಕಿದ್ದರೆ ಅಖಂಡ ಸಾಮ್ರಾಜ್ಯ. ಹೋಗು, ಆ ನಿನ್ನ ಪಾಂಡವರಿಗೆ ಯೋಧಕ್ಕೆ ತಲೆಕರಣೆ ಮಾಡಿಟ್ಟುಕೊಳ್ಳುವಂತೆ ತಿಳಿಸಿಬಿಡು. ಹೊರಡು. ಅಂತೂ ಕಡೆಗೂ ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುಕುಲದ ಕಳಂಕ ಸ್ವರೂಪಿ. ಕತಿ ಬೇಡೈ ಸುಯೋಧನನೆ ತೋರಿ ಗಜ್ಞಾತಿಯೋಳು ಸೈರಣೆ. ಕತಿ ಬೇಡೈ ಸುಯೋಧನನೆ ತೋರಿ ಗಜ್ಞಾತಿಯೋಳು ಸೈರಣೆ. ಅದಕ್ಕೆಂದು ಹೊಗಳುವೆ, ಅದೇ ಮಾತ ಹೊಗಳುವೆ. ಅದಕ್ಕೆಂದು ಹೊಡರುವೆ, ಅದೇ ಮಾತ ಹೊಗಳುವೆ. ಕುಲಹೀನ ಕುಲ ಮರತೆಯ ದುರದಳು ಕಡಿಯದೆ ಬಿಡುವೆಲಿ. ಕುಲಹೀನ ಕುಲ ಮರತೆಯ ದುರದಳು ಕಡಿಯದೆ ಬಿಡುವೆಲಿ. ಕದನದೊಳು ನಿನ್ನ ಮದವನಡಗಿಪೆ. ಕದನದೊಳು ನಿನ್ನ ಮದವನಡಗಿಪೆ. ಚೆದುರರೊಳು ಮರುಳೆ ಮಂದಮದೆಯತೆ ಮುಂದನರಿಯದೆ. ಮಂದಮದೆಯತೆ ಮುಂದನರಿಯದೆ. ದಂದುಗವಾ ಪಡುವೆ ಸುಯೋಧನ, ದಂದುಗವಾ ಪಡುವೆ. ಕೇಸಾರು ನಾಸೈತೆ ನಿನ್ನ ಮೋಹ. ಕೇಸಾರು ನಾಸೈತೆ ನಿನ್ನ ಮೋಹ. ಸೈರಿಸಬಲ್ಲವರ ಸುಯೋಧನ, ಸೈರಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನು ಒಡವೆಯ ಅಡಗಿಪ. ಪರಮ ಪುರುಷನೆಂಬ ಬಿರುದನು ಒಡವೆಯ ಅಡಗಿಪ ಕೆಡುಕನೆ. ಕದಿ ಬೇಡೈ ಸುಯೋಧನನೆ ತೋರಿ ಗಂಗಾತಿಯೋಳು ಸೈರಣೆ. ಸೈರಣೆ ಸೈರಣೆ ಸೈರಣೆ. ಎದುಕುಲದ ಕಳಂಕ ಸ್ವರೂಪಿ, ಸಾಕು ಬಾಯಿ ಮುಚ್ಚು. ನಿಲ್ಲಿಸಿ ಈ ನಿನ್ನ ತಲೆಯಟ್ಟೆ ಮಾತುಗಳನ್ನು. ದುರ್ಯೋಧನ, ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬಹುದು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಸೂಕ್ತ ಸಲಹೆಯನ್ನಿಟ್ಟಿರುವೆನು. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ದುರ್ಯೋಧನ ಮಾವ ವಜ್ರದ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಸಕುನಿ ಮಾವನವರು ಸಲಹೆಯನ್ನಿತ್ತಿರುವರು. ನಿಮ್ಮ ಸಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗೇ ಇರುತ್ತದೆ. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರ, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸುವೆನು. ಸಹೋದರದ ಶಾಸನ ತೆಗೆದುಕೋ ಈ ಪಾಸವನ್ನು, ಬಂಧಿಸಿ ಗೊಲ್ಲನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು. ಬಟ್ಟೆಯಿಂದ ಬೆಂಕಿಯನ್ನು, ಬರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ವ್ಯರ್ಥ. ಇದು ನಿಮ್ಮಿಂದ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಸಹೋದರ? ಕೃಷ್ಣ ನಿಲ್ಲು, ನಿನ್ನನ್ನು ಈಗಲೇ ಬಂಧಿಸುವೆನು. ಹಾಗಾದ್ರೆ ಬಂಧಿಸಿ ನೋಡೋಣ. ಅಲ್ಲಿಯೂ ಕೃಷ್ಣನೇ, ಇಲ್ಲಿಯೂ ಕೃಷ್ಣನೇ. ಯಾರನ್ನು ಬಂಧಿಸಲೇ, ಯಾರನ್ನು ಬಿಡಲೇ? ಸಹೋದರ, ಕೊಡುವ ಪಾಸವನ್ನು ನಾನೇ ಬಂಧಿಸುವೆನು. ಕೃಷ್ಣ ಈಗ ನಿಲ್ಲು, ನಾನೇ ಬಂಧಿಸುವೆನು. ನೋಡೋಣ.